ಅಷ್ಟು ಯಾಕೆ ಸೌಂಡ್ ಹಾಕಿರ್ಬೇಕು? ಏನಾಗಿರ್ಬೇಕು ಅವ್ರ ಮನ್ಯಾಗ? ಪಕ್ಕದ ಮನೆಗೆ ಏನಾಗಿರ್ಬೇಕು? ಆ ತಮ್ಮ ಎಷ್ಟು ಹೋಗ್ತಾ ನೋಡ್ರಿ, ಸೌಂಡ್ ಆಗುತ್ತಲ್ರಿ, ಭಾಳ ಜೋರು ಸೌಂಡ್ ಆಗುತ್ತೆ ರೀ ಫ್ರೆಂಡ್ಸ. ಏನಾಗಿರ್ಬೇಕಲ್ರಿ? ಗಂಡ್ಮಕ್ಳು ಯಾರು ಸುಮ್ಮನೆ ಯಾರು ಚೀರಾಡಲ್ರಿ. ಏನರ ಕಾರಣ, ದೊಡ್ಡ ಕಾರಣ ಇದ್ರನ ಚೀರಾಡ್ತಾರ್ರಿ. ಅವ್ರ ಮನೆಗೆ ಏನರ ಸಿಲಿಂಡ್ರ್ ಬ್ಲಾಸ್ಟ್ ಆಗಿರ್ಬೇಕನ್ರಿ, ಏನರ ಮನೆಗೆ ಏನರ ಸಮಸ್ಯೆ ಆಗಿರ್ಬೇಕನ್ರಿ, ಮನೆಗೆ ಏನರ ಮೇಲ್ಛಾವಣಿ ಕುಸಿದಿರ್ಬೇಕನ್ರಿ, ಈಗ ಮಳೆ ಒಂದು ಎತ್ಬಿಟ್ಟೈತ್ರಿ ಅದ್ರಾಗ. ಏನಾಗಿರ್ಬೇಕು ಅಂಥದ್ದು? ಅಂಥ ಘಟನೆ ಏನಾಗಿರ್ಬೇಕು? ಅದು ದೊಡ್ಡ ಅವಘಡನ ಸಂಭವಿಸಿದನ್ರಿ ಅಂತ ಇರಲಿಲ್ಲ ಅಂದ್ರೆ ಅವೆಲ್ಲ ಚೀರಾಡಲ್ರಿ ಗಂಡ್ಮಕ್ಳು, ಹೌದಿಲ್ರಿ? ಹೆಣ್ಮಕ್ಳು ಹಂಗಲ್ರಿ, ಒಂದಿಷ್ಟ ಏನಾಗಿರಲ್ರಿ, ಊರಿಗೆ ಕೇಳಿರ್ಬೇಕ್ರಿ, ಊರ್ ಮಂದಿ ಬಂದು ಅವ್ರ ಮನೆ ಕುಂತಿರ್ಬೇಕು, ಹಂಗೆ ಚೀರಾಡ್ತಾರೆ ಹೆಣ್ಮಕ್ಳು. ಗಂಡ್ಮಕ್ಳು ಹಂಗಲ್ರಿ ಫ್ರೆಂಡ್ಸ. ಗಂಡ್ಮಕ್ಳು ಯಾವಾಗಲೂ ಏನರ ದೊಡ್ಡ ಘಟನೆ ನಡೆದ್ರೆ ಸ್ವಲ್ಪ ಚೀರಾಡೋದು ಅಂತಿಲ್ರಿ. ನೋಡೋಣ್ರಿ ಅವ್ರ ಮನೆಗೆ ಹೋಗಿ ಏನಾಗಿರ್ಬೋದು ಅಂತೇಳಿ ವಿಚಾರ ಮಾಡೋಣ್ರಿ. ಆಯ್ತು ನೋಡ್ರಿ, ಹೋಗೋಣ. ಐ ಐ ಐ ಐ ಐ ಐ ನನ್ನ ಕರ್ಮ, ಅಲ್ಲೋ ಅಲ್ಲೋ ಯಪ್ಪ ಪುಣ್ಯಾತ್ಮ, ಅಂಜಲಿ 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 ಅಂತ ಕರಿತೀಯಲ್ಲ, ಆಕೆ ಗ್ಯಾಸ್ ಮೇಲೆ ಹಾಲಿಟ್ಟಗ, ಆ ಗ್ಯಾಸ್ ಆಫ್ ಮಾಡು. ಗ್ಯಾಸ್ ಆಫ್ ಮಾಡಿದ್ರ ಹಾಲು ತಾವ ಕೆಳಗೆ ಹಿಡಿತಾವು. ಒಂದು ಏನಾಗ ಹಿಂಗ ನೊಣ ಮಾಡಿದಾರಂದ ನೊಣ ಮಾಡ್ಕೊಂತ ಕುಂತಿಯಲ್ಲ ಪುಣ್ಯಾತ್ಮ, ಗ್ಯಾಸ್ ಆಫ್ ಮಾಡಕ್ ಬರಲಿಲ್ಲ ಅಂದ್ರೆ ನಿನ್ನ ಮಾರಿ ತೇರನ್ಲೋಲಿ ಹತ್ಲಿ, ನಿನ್ನ ಬಾಯ ತಂಬಾಕ ತುರುಕ್ಲಿ, ಎಷ್ಟರ ಶಾಣೆ ಇದೆಯಲ್ಲ ನಿನ್ನ ಹಾಟೆ. ಬಂದ್ ಮಾಡೋದನ್ನ, ಗ್ಯಾಸ್ ಬಂದ್ ಮಾಡು. ನೀನು ಗ್ಯಾಸ್ ಬಂದ್ ಮಾಡಕ್ ಬರ್ಲಿದ್ರೆ ಹೆಂಗ? ಅಂಜಲಿ 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 ಅಂತಂದ್ರು ಅದ್ರಕ್ಕಿಂತ ಹೊಂಟಿಯಲ್ಲ, ಕರಿತೀಯಲ್ಲ ಅಂಜಲಿನ, ಅದ ನೋಡಿದಾರ ಹೊಡಿತಾನ್ರಿ. ಏನ್ ಮಾಡ್ತಾರೆ? ಎಷ್ಟು ಶಾಣೆ ಅವ್ರಿಗೆ ಗ್ಯಾಸ್ ಆಫ್ ಮಾಡಕ್ ಬರೋದಿಲ್ಲ. ಈ ತಮ್ಮಗ ಎಷ್ಟರ ಶಾಣೆ ಇದ್ದಾನೆ. ಆಫ್ ಮಾಡ್ಬೇಕಿಲ್ರಿ, ಕಟ್ಟಿ ಮೇಲೆ ಕುಂತ್ಬಿಟ್ಟಾನ್ರಿ. ಕಟ್ಟಿ ಮೇಲೆ ಕುಂತು ಹೊಡಿತೇನದ. ಅವ್ನು ಹಿಂಗೆ ಮಾಡಿದ್ರೆ ಕೆಳಗಿದ್ದಾವೆ, ಅವ್ನು ಗ್ಯಾಸ್ ಆಫ್ ಮಾಡಿದ್ರೆ ಕೆಳಗಿರ್ತೇನ್ರಿ ಹಾಲು. ಗ್ಯಾಸ್ ಎಲ್ಲ ಆ ಬೋಗಳೆಲ್ಲ ಸೋರ್ಬಿಟ್ಟೈತ್ರಿ ಹಾಲು. ಗ್ಯಾಸ್ ಎಲ್ಲ ಗ್ಯಾಸಿನ ಮೇಲೆಲ್ಲ ಚೆಲ್ಬಿಟ್ಟ ಹಾಲು. ಎಷ್ಟು ಶಾಣೆ ಅದ ನೋಡ್ರಿ ಅವ್ನು. ಗಂಡ್ಮಕ್ಳಿಗೆ ಗ್ಯಾಸ್ ಹಚ್ಚಕ್ ಬರ್ಲಿಲ್ಲ ಅಂದ್ರೆ, ಗ್ಯಾಸ್ ಆಫ್ ಮಾಡಕ್ ಬರ್ಲಿಲ್ಲ ಅಂದ್ರೆ ಹೆಂಗ್ರಿ? ಹೌದು. ಈ ಅಂಜಲಿ ಕರೆಯಕ ಮಾಡ್ಬಿಟ್ರಿ, ಅವ ಕಟ್ಟಿರೋದ ಅಂಜಲಿ ಕರೆಯಕ ಮಾಡ್ಬಿಟ್ಟ. ಕೆಲ್ಲದ ಅಲ್ಲಿ ನೋಡ್ರಿ ಅಂತಂದ್ರ ನೀವು ಇಂತ ತಪ್ಪು ಮಾಡಕ್ ಹೋಗ್ಬೇಡ್ರಿ. ಮೊದ್ಲು ಗ್ಯಾಸ್ ಹಚ್ಚಕ್ ಕಲ್ಕೋರಿ, ಹಚ್ಚೋದು ಹರ್ಸೋದು ಕಲ್ಕೋರಿ. ಆಮೇಲೆ ಸ್ವಲ್ಪ ಎಂಟ್ರು ಅನುಭವ ಪತ್ತ ಇರ್ತೈತ್ರಿ, ಎಂಟ್ರು ತವ್ರ ಗೊತ್ತಿರ್ತಾರ. ನೀವು ಜಾಯಿಂಟ್ ಫ್ಯಾಮಿಲಿ ಇರೋದಿಲ್ಲ, ಕೆಲವೊಬ್ರು ಒಬ್ಬೊಬ್ಬರೇ ಇರ್ತೀರಿ. ಸ್ವಲ್ಪ ಚಾ ಮಾಡೋದು ಕಲ್ಕೋರಿ, ಹೌದಿಲ್ರಿ? ಸಾಂಬಾರು ಬಿಸಿ ಮಾಡ್ಕೊಳ್ಳೋದು, ರೈಸ್ ಮಾಡೋದು, ಇದನ್ನೆಲ್ಲ ಕಲ್ಕೋರಿ. ಸ್ವಲ್ಪ ಬೆಳಗ್ಗೆ ಹೊತ್ತು ನಾಷ್ಟ ಮಾಡಕ್ ಕಲ್ಕೊಂಡಿದ್ರಿ ಅಂದ್ರೆ ಗಡಗ್ನ ಹೋಟೆಲ್ಗೆ ಹೋಗಿ ತಿನ್ನೋದು ರೂಢಿ ಇಟ್ಕೊಬೇಡ್ರಿ. ಇದನ್ನೆಲ್ಲ ಕಲ್ಕೊಂಡ್ರ ಅಂದ್ರ ಯಾರ ಮೇಲೆ ಡಿಪೆಂಡ್ ಆಗೋದು ಬೇಡ್ರಿ ನೀವು, ಹೌದಿಲ್ರಿ?